ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಾಬುದಾನ ವಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. 2 ಕಪ್ ಆಗುವಷ್ಟು ಸಾಬುದಾನ ತೆಗೆದುಕೊಳ್ಳಿ. ಸ್ವಲ್ಪ ನೀರು ಹಾಕಿ ತೊಳೆದುಕೊಳ್ಳಿ, ಒಂದು ಸಲ ಸಾಕು. ಅದನ್ನು ಸ್ವಲ್ಪ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಿ. ಹಾಫ್ ಆನ್ ಅವರ್ ಆದರೂ ಪರವಾಗಿಲ್ಲ, 1 ಅವರ್ ಆದರೂ ಪರವಾಗಿಲ್ಲ, ನಿಮಗೆ ಸಮಯವಿದ್ದಷ್ಟು ನೀವು ಮಾಡ್ಕೊಳ್ಬೋದು. 2 ಆಲೂಗಡ್ಡೆಯನ್ನು ಕುದಿಯಲು ಬಿಡೋಣ ನಾವು. ಇವಾಗ ನಾವು ಹಂಚಿನ ಮೇಲೆ ಒಂದು ಹಿಡಿ ಆಗೋಷ್ಟು ಶೇಂಗಾ ಕಾಳನ್ನು ಹುರಿದುಕೊಳ್ಳೋಣ. ಹುರಿದ ನಂತರ ಸ್ವಲ್ಪ ಕುಟ್ಟಣಿಕೆಯಲ್ಲಿ ಹಾಕಿ ಪುಡಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಳ್ಳೋಣ ನಾವು. ನಂತರ ನೆನೆ ಹಾಕಿದ ಸಾಬುದಾನನ್ನು ತೆಗೆದುಕೊಳ್ಳಿ ಒಂದು ಬೌಲಲ್ಲಿ. ಅದಕ್ಕೆ ಸ್ವಲ್ಪ ನಾವು ಕುದಿಸಿಟ್ಟಿದ್ದ ಆಲೂಗಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿಲ್ಲ, ನೀವು ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಆನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಶೇಂಗಾ ಪುಡಿಯನ್ನು, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈ ಕಡಾಯಲ್ಲಿ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಸಾಬುದಾನ ವಡಾನ ಹಾಕ್ತಾ ಹೋಗೋಣ ಬನ್ನಿ, ನೋಡೋಣ. ಇವಾಗ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ನೋಡಿ ಸಾಬುದಾನ ವಡ. ಟೇಸ್ಟ್ ಅಂತೂ ಸೂಪರ್ ಆಗಿದೆ.